ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಇರಾನ್ನ ಪ್ರತೀಕಾರದ ಸಂಕಲ್ಪ, ಹಠ ಹಾಗೂ ಅಮೆರಿಕ ಪ್ರತಿಷ್ಠೆ ನಡುವೆ ಸಂಘರ್ಷವಾಗಿ ಮಾರ್ಪಟ್ಟಿರುವ ಕೊಲ್ಲಿ ಕದನ ಕುತೂಹಲದ ಘಟ್ಟ ತಲುಪಿದೆ. ಶಾಂತಿ ಸಂಧಾನದ ಮೂಲಕ ಯುದ್ಧ ರಂಗದಿಂದ ನಿರ್ಗಮಿಸಲು ಬಯಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ 900 ಕೆಜಿ ತೂಕದ ಬಾಂಬ್ ಪ್ರಯೋಗಿಸಿ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣದಿಂದಲೇ ಅಮೆರಿಕದ ಕಂಪನಿಗಳನ್ನು ಹೊಡೆದುರುಳಿಸುವುದಾಗಿ ಇರಾನ್ ತಿರುಗೇಟು ನೀಡಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಕ್ತಾಯವಾದ ನಂತರವೂ ಅದರ ಮಾನ್ಯತೆ 30 ದಿನಗಳವರೆಗೆ ಮುಂದುವರಿಯಲಿದೆ. ಹೌದು, ಎಕ್ಸ್ಪೈರಿ ದಿನಾಂಕದ ಬದಲು ಅರ್ಜಿ ಸಲ್ಲಿಸಿದ ದಿನದಿಂದಲೇ ಡಿಎಲ್ ನವೀಕರಣವಾಗುವಂತೆ ಮೋಟಾರು ವಾಹನ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿದೆ. ಅಲ್ಲದೆ ನಿರ್ದಿಷ್ಟ ಕಚೇರಿ ವ್ಯಾಪ್ತಿಯಲ್ಲದೆ ರಾಜ್ಯದಲ್ಲಿ ಯಾವುದೇ ಆರ್ಟಿಒ ಕಚೇರಿಯಲ್ಲಿ ಬೇಕಾದರೂ ವಾಹನ ನೋಂದಣಿ ಮಾಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರ ವಿಚಾರದಲ್ಲಿ ಸರ್ಕಾರ ಮುಂದೇನು ಮಾಡಬೇಕೆಂಬ ಬಗ್ಗೆ ಸಂಪುಟ ಉಪಸಮಿತಿ ಇಂದು ಶಿಫಾರಸು ಮಾಡಿದ್ದು, ಅವುಗಳು ಸಂಪುಟ ಸಭೆಯ ಗಂಭೀರ ಪರಿಶೀಲನೆಯಲ್ಲಿದೆ. ಈ ವಿಚಾರದಲ್ಲಿ ಸಂಪುಟ ಸಭೆಗೆ ಶಿಫಾರಸು ಮಾಡಲು 2025 ಸೆಪ್ಟೆಂಬರ್ 19ರಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ ನೇತೃತ್ವದ ಸಂಪುಟ ಉಪಸಮಿತಿ ರಚಿಸಲಾಗಿತ್ತು. ಈ ಸುದ್ದಿಗೆ ಮುಖಪುಟ ನೋಡಿ. ವಿದ್ಯಾರ್ಥಿಗಳ ಸಂಖ್ಯಾಬಲ ಹೆಚ್ಚಿರುವ ಆಯ್ದ 100 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸಂಯೋಜನೆ ಆರಂಭಿಸುವ ಸಂಬಂಧ ಸರ್ಕಾರ ಆದೇಶ ಹೊರಡಿಸಿದೆ. ಎಲ್ಲ ಕಾಲೇಜುಗಳಿಗೂ ತಲಾ 12 ಕಂಪ್ಯೂಟರ್ಗಳಂತೆ ಒಟ್ಟು 1200 ಕಂಪ್ಯೂಟರ್ಗಳನ್ನು ಖರೀದಿಸಿ ಸರಬರಾಜು ಮಾಡಲು ಸೂಚಿಸಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. 16 ವರ್ಷಗಳ ಬಳಿಕ ವಿಶ್ವದ ಅತಿದೊಡ್ಡ ಜನಗಣತಿಗೆ ಭಾರತ ಸಜ್ಜಾಗಿದೆ. ದೇಶದ ಎಲ್ಲ 26 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಗಣತಿ ಕೇಂದ್ರೀಕರಿಸಿದೆ. ಮೊದಲ ಹಂತದಲ್ಲಿ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಕರ್ನಾಟಕ, ದೆಹಲಿ, ಗೋವಾ, ಮಿಜೋರಾಂ, ಒಡಿಶಾ, ಸಿಕ್ಕಿಂ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ್ನಲ್ಲಿ ಸಮೀಕ್ಷೆ ನಡೆಯಲಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ನಳಂದ ಜಿಲ್ಲೆಯ ಮಗಢ ಗ್ರಾಮದ ಶೀತಲಾ ಮಾತಾ ದೇವಸ್ಥಾನದಲ್ಲಿ ಮಂಗಳವಾರ ಬೆಳಗ್ಗೆ ಸಂಭವಿಸಿದ ಕಾಲ್ತುಳಿತದಲ್ಲಿ 8 ಮಹಿಳೆಯರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಗರ್ಭಿಣಿಯರು ಹೆಚ್ಚಿನ ತಾಪಮಾನಕ್ಕೆ ಒಡ್ಡಿಕೊಳ್ಳುವುದಕ್ಕೂ ಗಂಡು ಶಿಶು ಜನನ ಪ್ರಮಾಣ ಕುಸಿತಕ್ಕೂ ಸಂಬಂಧವಿದೆ ಎಂದು ಹೊಸ ಅಧ್ಯಯನವೊಂದು ತಿಳಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಇಂದು ಮೂರ್ಖರ ದಿನ. ಆದರೆ ಕೆಲವೊಮ್ಮೆ ದಿಢೀರ್ ಎದುರಾಗುವ ಸಂದರ್ಭಗಳು, ಪ್ರಸಂಗಗಳು ನಮಗೆ ಗೊತ್ತಿಲ್ಲದಂತೆ ಪೇಚು ಸೃಷ್ಟಿಸಿ ಮೂರ್ಖರನ್ನಾಗಿ ಮಾಡುತ್ತವೆ. ಅದರಲ್ಲೂ ಹಾಸ್ಯ ಬರಹಗಾರರು ಮತ್ತು ಮಾತುಗಾರರು ಇಂಥ ಸಂದರ್ಭಗಳನ್ನು ನಗೆ ಒಕ್ಕಿಸಲೆಂದೇ ಸಭೆ ಸಮಾರಂಭಗಳಲ್ಲಿ ಬಳಸ್ತಾರೆ. ಅದೇ ಹಾಸ್ಯಗಾರರು ಪೇಚಿಗೆ ಸಿಲುಕಿದರೆ ಪರಿಸ್ಥಿತಿ ಹೇಗಿರುತ್ತೆ ಎಂಬ ಸ್ವಾರಸ್ಯಕರ ಘಟನೆಗಳು ಮೆಲುಕು ಹಾಕಲು ಇಂದಿನ ಸಂಚಿಕೆ ಓದಿ. ಫೆಬ್ರವರಿ 28ರಂದು ಆರಂಭವಾದ ಪಶ್ಚಿಮ ಏಷ್ಯಾ ಸಂಘರ್ಷ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಭೀಕರ ಪರಿಣಾಮ ಬೀರಿದ್ದು ಹೂಡಿಕೆದಾರರು 51 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕಳೆದುಕೊಂಡಿದ್ದಾರೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿದ್ದ ಸಿದ್ಧಗಂಗೆಯ ಶಿವೈಕ್ಯ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 119ನೇ ಜಯಂತಿ ಇಂದು. ಈ ಸಂದರ್ಭದಲ್ಲಿ ಇಬ್ಬರು ಮಹನೀಯರು ಸಿದ್ಧಗಂಗೆಯ ದೇವರ ಕುರಿತು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ರೂಪಾ ಅಯ್ಯರ್ ನಟಿಸಿ ನಿರ್ದೇಶಿಸಿರುವ ನೈಜ ಘಟನೆಯಾಧಾರಿತ ದೇಶಭಕ್ತಿ ಪ್ರಧಾನ ಹಿಂದಿ ಸಿನಿಮಾ ಆಜಾದ್ ಭಾರತ್ ಕಳೆದ ಜನವರಿ 2ರಂದು ದೇಶಾದ್ಯಂತ ಬಿಡುಗಡೆಯಾಗಿದ್ದ ಈ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದವು. ಇದೀಗ ಸಿನಿಮಾ ಅಪರೂಪದ ಸಾಧನೆಗೆ ಮುಂದಾಗಿದೆ. ಹೌದು, ಆಜಾದ್ ಭಾರತ್ ಇಂದು ಸಂಸತ್ನಲ್ಲಿ ಪ್ರದರ್ಶನಗೊಳ್ಳುವ ಮೂಲಕ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗುತ್ತಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.